ನೋಡಿ, ಈ ಪ್ರಪಂಚದಲ್ಲಿ ದಂಡಯಾತ್ರೆ ಮಾಡಿದಂಥವ್ರು ಇಬ್ಬರೇ, ಒಬ್ಬ ಅಲೆಕ್ಸಾಂಡರು, ಇನ್ನೊಬ್ಬ ಕೃಷ್ಣದೇವರಾಯ ಅಷ್ಟೇ. ಈ ಜಗತ್ತಿನ ಚಕ್ರವರ್ತಿಗಳಲ್ಲಿ ಇಂಥ ದಂಡಯಾತ್ರೆಯನ್ನು ಕೈಗೊಂಡಂಥವ್ರು ಇವರಿಬ್ಬರೇ. ಆ ಬಲಶಾಲಿತನ ಎಷ್ಟಿರ್ಬೇಕು ನೀವು ಲೆಕ್ಕ ಹಾಕಿ. 6 ವರ್ಷ 2000 ಕಿಲೋಮೀಟರ್ ನೀನು ಶತ್ರು ರಾಜ್ಯದೊಳಗೆ ಹೊರಟೋಗಿದೆಯಾ ಅಂದರೆ ಯು ಇಮ್ಯಾಜಿನ್ ದಿಸ್ ಪವರ್. ಇವನು 6 ವರ್ಷ ಕಾಲ ವಿಜಯನಗರದಲ್ಲಿ ಇಲ್ಲದೆ ಒಂದು ಸೂಜಿ ಆ ಕಡೆ ಈ ಕಡೆ ಹೋಗಲಿಲ್ಲ. ಆಡಳಿತ ಹೆಂಗಿತ್ತು ಅಂದರೆ ಅವನ ಭಯ ಎಷ್ಟಿತ್ತು, ಅವರ ಕಂಟ್ರೋಲ್ ಎಷ್ಟಿತ್ತು, ಅವರ ಚಾಕಚಕ್ಯತೆ ಎಷ್ಟಿತ್ತು. ನೀವು ಇದನ್ನೆಲ್ಲ ಇಮ್ಯಾಜಿನ್ ಮಾಡಿ. ಅವ್ರ ಕ್ಷಾತ್ರ ಎಷ್ಟಿತ್ತು. ಆಮೇಲೆ ನೀವು ನೀವು ಎಂಥದೇ ಟೂರ್ಗೆ ಹೋಗಿ 15 ದಿನ ಆದಮೇಲೆ ನೀವು ವಾಪಸ್ ಬರಬೇಕು ಅನಿಸ್ಲಿಲ್ಲ ಅಂದರೆ ನೀವು ಬರ್ಕೊಳ್ಳಿ ನೀವು ಈ ಮಾತು. ಅದು ಎಲ್ಲ ಪ್ಲ್ಯಾಂಡ್ ಟೂರು, ರಿಟರ್ನ್ ಟಿಕೆಟ್ ಕೈಯಲ್ಲಿ ಇಟ್ಕೊಂಡೇ ನೀವು ಫ್ಲೈಟ್ ಹತ್ತಿರ್ತೀರಿ. ಅಂಥ ಕಾಲದಲ್ಲೇ ನೀವು 15 ದಿನ ಸಾಕಪ್ಪ ನಡೀರಿ ಮನೆಗೆ ಹೋಗೋಣ ಅನಿಸ್ಬಿಡೋವಾಗ ಈ ಪುಣ್ಯಾತ್ಮ 6 ವರ್ಷ ಊರು ಬಿಟ್ಟು ಅಷ್ಟು ದೂರ ಹೋಗಿ ಬಂಗಾಳದ ತನಕ ಹೊರಟೋಗಿ ಕೊನೆಗೆ ಅವನ ಮಗಳನ್ನ ಇವನು ಎಂಥವ್ರು ನೋಡ್ರಿ, ಒರಿಸ್ಸಾದ ಗಜಪತಿ ಮೇಲೆ ಯುದ್ಧ ಸಾರ್ಕೊಂಡು ಹೋಗ್ತಾರಲ್ಲ. ಯಾಕೆ ಸಾರ್ಕೊಂಡು ಹೋಗ್ತಾರೆ ಅಂತಂದರೆ ವಿಜಯನಗರದ ಆಡಳಿತವನ್ನು ವಹಿಸ್ಕೊಂಡಾಗ 1509ರಲ್ಲಿ ಎಲ್ಲವನ್ನ ಹೇಗೆ ಆವಾಗಲೇ ನಾನು ಇದನ್ನೇನಂತ ಕರಿತೀನಿ, ವಿಜಯನಗರ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಕರಿತೀವಲ್ಲ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ ಕರಿತೀನಿ ನಾನು. ಯಾಕೆಂತಂದರೆ ಇವ್ರು ಯಾವತ್ತೂ ಸಾರ್ವಭೌಮರು ಅಂತ ನಂತೂ ದಬ್ಬಾಳಿಕೆ ಮಾಡಲಿಲ್ಲ. ಅವರು ಎಲ್ಲ 200 ಸಾಮಂತರಿದ್ರು ಇವ್ರ ಹತ್ರ, 200 ಜನ ಸಾಮಂತರು. ಜಸ್ಟ್ ಇಮ್ಯಾಜಿನ್ ನೀವು, ಚಿತ್ರದುರ್ಗ ಒಂದು ಸಾಮಂತಿಗೆ, ಮೈಸೂರು ಒಂದು ಸಾಮಂತಿಗೆ, ಬೆಂಗಳೂರು ಒಂದು ಸಾಮಂತಿಗೆ ಇದ್ದರೆ ನಾವು ಇದನ್ನೇ ಒಂದೊಂದು ರಾಜ್ಯ ಅಂತ ಹೊಗಳ್ಬೇಕಾದ್ರೆ ಇವ್ರಿಗೆಲ್ಲ ಅವರ ಅಪ್ಪ ಇಂಥ 200 ಜನ ಇದ್ದರು ಅಂದರೆ ಇಮ್ಯಾಜಿನ್ ಮಾಡಿ ಅವ್ನ ಪವರ್ ಏನಿತ್ತು ಅಂತ. ಅವ್ರು ಏನು ಮಾಡ್ತಾಯಿದ್ರು, ಯಾರಿಗೂ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇರಲಿಲ್ಲ. ನೀನು ನಿನ್ನ ಕೆಪಾಸಿಟಿ ಅದ್ರ ಮೇಲೆ ನಿನ್ನ ಟ್ಯಾಕ್ಸ್ ಕೊಟ್ಬಿಟ್ರೆ ಮಿಕ್ಕಿದ್ದು ನೀನು ನೋಡ್ಕೊ. 7 ಜನ ಗವರ್ನರ್ಗಳಿದ್ರು. ಈ ಸೌತ್ ನೋಡ್ಕೊಳ್ಳೋಕ್ಕೆ ಲಕ್ಕಣ್ಣ ದಂಡೇಶ, ನಮ್ಮ ಮುಳುವಾಯಿ ನಾಡು ಅಂತ ಇವತ್ತು ಮುಳುವಾಗ್ಲು ಅಂತ ನಾವೇನು ಕರಿತೀವಿ ಅದನ್ನ ಮುಳುವಾಯಿ ರಾಜ್ಯ ಅಂತ ಕರ್ಕೊಂಡು ಲಕ್ಕಣ್ಣ ದಂಡೇಶ ಕಂಟ್ರೋಲ್ ತಗೊಂಡಿದ್ರು. ಅವ್ರು ಕಂಪ್ಲೀಟ್ ಶ್ರೀಲಂಕಾವರೆಗೆ ಅವ್ರ ಕಂಟ್ರೋಲ್ ಇತ್ತು ಲಕ್ಕಣ್ಣ ದಂಡೇಶಂದು. ಆ ಥರ 7 ಗವರ್ನರ್ಗಳ ಕೆಳಗೆ ಒಂದಷ್ಟು ರಾಜ್ಯಗಳು, ಅವರು ಆ ರಾಜ್ಯಗಳನ್ನು ಕಂಟ್ರೋಲ್ ಮಾಡೋದು ಗವರ್ನರು, ಆ ಗವರ್ನರ್ ಕಂಟ್ರೋಲ್ ಮಾಡೋದು ಇವರು. ಮಿಕ್ಕಿದ ವಿಚಾರಕ್ಕೆ ತಲೆ ಕೆಡಿಸ್ಕೊತಾ ಇರಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇವತ್ತು ಹೆಂಗೆ ನಡೆಯುತ್ತೆ, ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ನಾಣ್ಯ ಟಂಕಿಸ್ಕೋಬೋದು, ಅವ್ರ ವ್ಯವಹಾರ ಮಾಡ್ಕೋಬೋದು. ನೀನು ವರ್ಷಕ್ಕೊಂದಿನ ದಸರಕ್ಕೆ ಬಂದು, ಈ ದಸರಾ ಅಂದ್ರೆ ಏನಾಗ ಇವತ್ತು ನಾವು ಅದನ್ನು ದೇವ್ರ ಪೂಜೆಗೆ ಸೀಮಿತವಾಗಿಟ್ಟಿದ್ದೀವಿ. ಆಗಿನ ದಸರಾ ಏನು, ಆಗಿನ ದಸರಾ ಅಂದರೆ ಇವರು ಮಹಾನವಮಿ ದಿಬ್ಬ ಕಟ್ಟಿಸಿದ್ದೆ ಅದಕ್ಕೋಸ್ಕರ. ಕೂತ್ಕೊಂಡು ಎಲ್ಲರೂ ಪೆರೇಡ್ ಬರಬೇಕು, ಬಂದುಬಿಟ್ಟು ಒಬ್ಬೊಬ್ಬರು ಒಪ್ಪಿಸ್ಬೇಕು, ನನ್ನ ಹತ್ರ ಇಷ್ಟು ಆನೆ ಇದೆ, ಇಷ್ಟು ಕುದುರೆ ಇದೆ, ಇಷ್ಟು ಕಾಲಾಳಿದೆ, ಇಷ್ಟು ಆರ್ಥಿಕ ಪರಿಸ್ಥಿತಿ ಇದೆ, ಅದರ ಟ್ಯಾಕ್ಸ್ ತಗೊಳಪ್ಪ ಹೋಯ್ತಾರ. ವರ್ಷಕ್ಕೊಮ್ಮೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವ ದಿನ 10ನೇ ದಿನ ವಿಜಯದಶಮಿ ದಿನ. ಇವತ್ತು ನಾನು ರಿಪಬ್ಲಿಕ್ ಡೇ ಪರೇಡ್ ಏನು ನಡೆಯುತ್ತೆ ಅದು ನಮ್ಮ ದಸರಾ ಅಷ್ಟೇ. ಅದು ನಮ್ಮ ದಸರಾ ಏನಿದೆ ಅದು ರಿಪಬ್ಲಿಕ್ ಡೇ ಅಷ್ಟೇ. ಅದನ್ನು ಕೃಷ್ಣದೇವರಾಯ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಎಲ್ಲರೂ ಸಾಲಕ್ಕೆ ಬರಬೇಕು, ಇಡೀ 200 ಜನ ಸಾಮಂತರು ಸೇರ್ಕೋಬೇಕು ಅದನ್ನು. ಅವತ್ತು ಹಂಪಿ, ಇವತ್ತು ನಾವು ಬೆಂಗಳೂರಲ್ಲಿ ನಾವು ಏನು ಟ್ರಾಫಿಕ್ ನೋಡ್ತೀವಲ್ಲ ಅದು ಅವತ್ತು ಹಂಪಿನಲ್ಲೇ ಇತ್ತು. ಸೊ ವಿ ಆರ್ ಯೂಸ್ ಟು ಟ್ರಾಫಿಕ್. ಈ ಟ್ರಾಫಿಕ್ ಏನು ನಮಗೆ ಹೊಸದಲ್ಲ, ನಾವು ಹಂಪಿಯಿಂದ ನೋಡ್ಕೊಂಡ್ಬಂದಿದ್ದೀವಿ. ಅದೆಲ್ಲ ಕೊಟ್ಬಿಟ್ಟು ಹೋಗಬೇಕಿತ್ತು, ಎಲ್ಲ ಲೆಕ್ಕ ಕೊಟ್ಬಿಟ್ಟು. ಅವ್ರು ಅವತ್ತೊಂದೇ ದಿನ ಇವ್ರು ನೋಡ್ತಾ ಇದ್ದಿದ್ದು, ಯಾರು ವಿಜಯನಗರದ ಅರಸರು ನೋಡೋರು ಎಲ್ಲ ಆದಮೇಲೆ ಅವ್ರು ಎದ್ದೋಗೋರು, ಅದು ಮುಗೀತಲ್ಲಿಗೆ. ಸೊ ಹಾಗಾಗಿ ಈ ಕಂಟ್ರೋಲ್ ಇಟ್ಕೊಂಡಿದ್ದವರು ಇವ್ರು ಯಾಕೆ ಇದನ್ನು ದಂಡಯಾತ್ರೆ ಕೈಗೊಳ್ತಾರೆ,